ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಡೆಸ್ಟಿನಿ ನಂಬರ್ ಪ್ರಕಾರ ನಿಮ್ಮ ಹೊಸ ವರ್ಷ ಹೇಗಿರುತ್ತೆ ಅಂತ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಜನರಲ್ ರೀಡಿಂಗ್ ಆ್ಯಂಡ್ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಪರ್ಸ್ನಲ್ ರೀಡಿಂಗಿಗೆ ನಿಮ್ಮ ವರ್ಷ ಹೇಗಿರುತ್ತೆ ತಿಳ್ಕೊಬೇಕು ಅಂದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಡೆಸ್ಟಿನಿ ನಂಬರನ್ನು ಹೇಗೆ ಕಂಡುಹಿಡಿಯಬೇಕು ಅಂತ ನಾನು ಹೇಳ್ತೀನಿ. ಇದಕ್ಕೆ ನಿಮ್ಮ ಡೇಟ್ ಆಫ್ ಬರ್ತ್ ಈಸ್ ಮಸ್ಟ್. ಸೊ ಸ್ಕೂಲಲ್ಲಿ ಕೊಟ್ಟಿರೋದು, ಕಾಲೇಜಲ್ಲಿ ಕೊಟ್ಟಿರೋದು ಅದನ್ನು ಯೂಸ್ ಮಾಡ್ಬೋದಾ ಅಂದರೆ ಅಲ್ಲ. ನೀವು ಯಾವ ದಿನ ಹುಟ್ಟಿದ್ದೀರಾ ಆ ಡೇಟ್ ಆಫ್ ಬರ್ತೇನೆ ಬೇಕು. ಡೇಟ್ ಆಫ್ ಬರ್ತ್ ಇಲ್ಲದೆ ಇರೋರು ಏನು ಮಾಡಬೇಕು ಅನ್ನೋದಾದರೆ ನೀವು ಜನರಲ್ ಬೇರೆ ಗೈಡೆನ್ಸ್ಗಳನ್ನು ನೋಡಬೇಕಾಗತ್ತೆ. ಓಕೆ, ಸೊ ಈಗ ನಾನು ನಿಮ್ಗೆ ತೋರಿಸ್ತೀನಿ ನಿಮ್ಮ ಡೇಟ್ ಆಫ್ ಬರ್ತ್ ಹೇಗಿರಬೇಕು ಅನ್ನೋದನ್ನು. ಇಲ್ಲಿ ನಾನು ಒಂದು ಎಕ್ಸಾಂಪಲನ್ನು ತೋರಿಸಿದ್ದೀನಿ ನೋಡಿ. ನಿಮ್ಮ ಡೆಸ್ಟಿನಿ ನಂಬರ್ ಹೇಗಿರಬೇಕು ಅಂತ. ಸೊ ಇಲ್ಲಿ ನಾನು ಒಂದು ಡೇಟ್ ಆಫ್ ಬರ್ತನ್ನು ತೊಗೊಂಡಿದ್ದೀನಿ. ಅದು ನವೆಂಬರ್ 25, 1993. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ನೋಡ್ಕೊಳ್ಳಿ. ನೀವು ಯಾವ ಕಲರ್ ಪೆನ್ ಬೇಕಿದ್ರೂ ಬಳಸ್ಬಿಟ್ಟು ನಿಮ್ಮ ಡೆಸ್ಟಿನಿ ನಂಬರನ್ನು ಕಂಡುಹಿಡ್ಕೋಬೋದು. ಸೊ ಇಲ್ಲಿ ನಾನು ಎಲ್ಲ ನಂಬರ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಅಂದರೆ 2, 5 ನವೆಂಬರ್ ಅಂದರೆ 11th ಮಂತ್, 11ನೇ ತಿಂಗಳು. ಸೊ ಅದು 1, 1, 2 + 5 + 1 + 1 + 1 ಅಂದರೆ 1993. 1 + 9 + 9 + 3. ಸೊ ಇದೆಲ್ಲದು ಆ್ಯಡ್ ಮಾಡಿದ್ರೆ ನಮಗೆ 31 ಬರುತ್ತೆ. ಆ 31ನ್ನು ನಾವು ಒಂದು ನಂಬರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಸಿಂಗಲ್ ಡಿಜಿಟ್ಟಿಗೆ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಏನು ಮಾಡಿದ್ದೀನಿ, 3 + 1 ಮಾಡಿದ್ದೀನಿ, 4 ಅಂತ ನಂಬರ್ ಬಂದಿದೆ. ಓಕೆ, ಸೊ ನಿಮ್ಮ ಡೆಸ್ಟಿನಿ ನಂಬರನ್ನು ನೀವು ಈ ರೀತಿ ಕಂಡುಹಿಡ್ಕೊಳ್ಳಿ. ಆ್ಯಂಡ್ ಇವತ್ತು ನಾನು ಜಸ್ಟ್ 1, 2 ಆ್ಯಂಡ್ 3 ಈ 3 ಡೆಸ್ಟಿನಿ ನಂಬರಿಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 4, 5, 6ಗೆ ಮಾಡ್ತೀನಿ. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ 7, 8, 9ಗೆ ವಿಡಿಯೋನ ಮಾಡ್ತೀನಿ. ಸೊ ನಿಮ್ಮ ಡೆಸ್ಟಿನಿ ನಂಬರ್ 1, 2 ಅಥವಾ 3 ಆಗಿದ್ದರೆ ಈ ರೀಡಿಂಗು ನಿಮಗೆ ಸೂಟಬಲ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಯಾರ ಡೆಸ್ಟಿನಿ ನಂಬರ್ 1 ಆಗಿದೆ ಅವರಿಗೆ ಈ ಗೈಡೆನ್ಸ್. ಸೊ ಇದು ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಆ್ಯಂಡ್ ನೋಡೋಣ, ಫಸ್ಟು ಇದರಲ್ಲಿ ಲವ್ ಲೈಫ್, ಹೆಲ್ತ್, ಓವರಾಲ್ 2025 ನೋಡೋಣ ಏನೇನೆಲ್ಲ ಬರುತ್ತೆ ಅಂತ. ಓಕೆ, ಒಂದು 4 ಕಾರ್ಡನ್ನು ಪಿಕ್ ಮಾಡಿದ್ದೀನಿ. ಇದಿಷ್ಟನ್ನು ಪಿಕ್ ಮಾಡೋಣ. ನೋಡೋಣ ಈ 4 ಕಾರ್ಡ್ಸಲ್ಲಿ ಏನೇನು ಬರುತ್ತೆ. ಓಕೆ, 3 ಆಫ್ ಪೆಂಟಿಕಲ್ಸ್, 8 of Pentacles, 5 of Wands and 10 of Cups. ಓಕೆ, ಸೊ ಯಾರ್ದೆಲ್ಲ ಡೆಸ್ಟಿನಿ ನಂಬರ್ 1 ಇದೆ ಅವರಿಗೆ ಮುಂದಿನ ವರ್ಷ 2025ಅಲ್ಲಿ ನಿಮಗೆ ಹಣ ಎಷ್ಟು ಬರುತ್ತೆ ಅದು ಹಾಗೇ ಖರ್ಚಾಗಿ ಹೋಗುವಂತಹ ಚಾನ್ಸಸ್ಗಳಿದೆ. ಸ್ವಲ್ಪ ನೀವು ಫಿನಾನ್ಷಿಯಲ್ ಸ್ಟೆಬಿಲಿಟಿನ ತಂದ್ಕೊಳ್ಳಿ. ಆದಷ್ಟು ಖರ್ಚು ಮಾಡೋದನ್ನು ಕಮ್ಮಿ ಮಾಡಿ, ಒಂದು ಲಿಮಿಟ್ ಅಂತ ಇಟ್ಕೊಂಡ್ಬಿಡಿ. ನೀವು ಈ ಮಂತ್ ಇಷ್ಟೇ ಖರ್ಚು ಮಾಡಬೇಕು ಅಂದರೆ ಅಷ್ಟೇ ಖರ್ಚು ಮಾಡೋಕ್ಕೆ ಟ್ರೈ ಮಾಡಿ. ಸಾಲಗಳೇನಾದರೂ ಕೊಟ್ಟಿದ್ರೆ ಅದು ಬಂದರೂ ಕೂಡ ನಿಮ್ಮ ಹತ್ರ ಆ ಸಾಲ ಉಳಿಯೋಲ್ಲ. ಅಂದರೆ ನಿಮಗೆ ಯಾರಾದರೂ ಸಾಲ ಕೊಡಬೇಕಂತ, ರಿಟರ್ನ್ ಸಾಲ ಕೊಡಬೇಕು ಅಂದರೆ ನಿಮ್ಮ ಹತ್ರ ಇಸ್ಕೊಂಡು ಅವ್ರು ಕೊಡಬೇಕು ಅಂತ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಅವ್ರು ಕೊಡ್ತಾರೆ, ಬಟ್ ಅದು ಆ ಅಮೌಂಟ್ ನಿಮ್ಮ ಕೈಯಲ್ಲಿ ಉಳಿಯೋಲ್ಲ. ಓಹ್ ಥ್ಯಾಂಕ್ ಗಾಡ್, ಅಟ್ಲೀಸ್ಟ್ ಅಮೌಂಟ್ ಈ ವರ್ಷನಾದರೂ ಬಂತಲ್ಲಪ್ಪ ಅಂತ ಅಂದ್ಕೊಂಡ್ರೆ ಅದು ಅಲ್ಲಿಂದಲ್ಲಿಗೆ ಖರ್ಚಾಗೋ ಅಂತಹ ಪಾಸಿಬಿಲಿಟೀಸ್ ತುಂಬ ಇದೆ. ಆ್ಯಂಡ್ ನೀವೇನಾದರೂ ಬೇರೆಯವ್ರಿಗೆ ಸಾಲ ಕೊಡೋದಿದೆ, ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಈ ಇಯರು ಸ್ವಲ್ಪ ಮಟ್ಟಿಗೆ ಸಾಲ ತೀರ್ಬೋದು ಅಂತ ಹೇಳ್ತೀನಿ. ಕಂಪ್ಲೀಟ್ ಸಾಲ ಅಂತೂ ತೀರ್ಸೋಕ್ಕಾಗಲ್ಲ. ಆ್ಯಂಡ್ ಸ್ವಲ್ಪ ದುಡ್ಡಿನ ಇಶ್ಯೂಸು ಕಾಣ್ತಾ ಇದೆ. ಸ್ವಲ್ಪ ಸ್ಟಾರ್ಟಿಂಗ್ 3 ಮಂತ್ಸ್ ನಿಮಗೆ ಪರವಾಗಿಲ್ಲ ಈಗ ಹಣ ಬರ್ತಾ ಇದೆ ಅಂತ ಅಂದ್ಕೊಂಡ್ರು ಹೋಗ್ತಾ ಮತ್ತೆ ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಕಾಣ್ತಾ ಹೋಗ್ತೀರಾ. ಸೊ ಸ್ವಿಚ್ ವರ್ಡ್ಸ್ ಪ್ಲೇಲಿಸ್ಟನ್ನು ದಯವಿಟ್ಟು ಯೂಸ್ ಮಾಡಿ. ಸ್ಪೆಷಲಿ ಸ್ಟ್ರೀಮ್ ಬ್ರಿಸಿ ಅನ್ನೋ ವರ್ಡನ್ನು ತುಂಬ ಯೂಸ್ ಮಾಡ್ತಾ ಬನ್ನಿ. ದೆನ್ ಫ್ಯಾಮಿಲಿಯಲ್ಲಿ ಗಲಾಟೆಗಳಿದ್ದಿದ್ದೆ, ಬೇರೆಯವ್ರ ಜೊತೆನೂ ಗಲಾಟೆಗಳಿದ್ದಿದ್ದೆ. ಅಲ್ಲಿ ನೀವು 5 ಆಫ್ ವ್ಯಾಂಡ್ಸ್ ನೋಡ್ತಾ ಇರ್ಬೋದು. ಚಿಕ್ಕ ಪುಟ್ಟ ವಿಷಯಕ್ಕೆ ಕ್ಲಾಶಸ್ ಆಗೋದು, ಅದು ದೊಡ್ಡ ಕಾನ್ಫ್ಲಿಕ್ಟ್ ಆಗಿ ತಿರ್ಗೋದು, ಈ ಥರದ್ದೆಲ್ಲ ಚಾನ್ಸಸ್ಗಳು ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಇಯರ್ ಎಂಡ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅನ್ನೋ ಅಷ್ಟೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಬರ್ತೀರಾ. ಅಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಫ್ಯಾಮಿಲಿ, ಅದು ಇದು, ಲವ್ ಮ್ಯಾಟರ್, ರಿಲೇಷನ್ಶಿಪ್ ಇದೆಲ್ಲ ಒಂದು ಮಟ್ಟಿಗೆ
ಓಕೆ ಆಗ್ತಾ ಬರುತ್ತೆ. ಆದರೆ ಸ್ಟಾರ್ಟಿಂಗ್ ಅಂದರೆ ಜಾನ್ ಟು ಅಕ್ಟೋಬರ್ ಏನಿದೆ ಅಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ಗಳನ್ನು ನೋಡುವಂತಹ ಚಾನ್ಸಸ್ ಇದೆ. ಸ್ವಲ್ಪ ರಿಲೇಷನ್ಶಿಪ್ ಇಶ್ಯೂಸ್ ಆಗಿರ್ಬೋದು, ಆರ್ ಬೇರೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆ, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ವಲ್ಪ ಕಿರಿಕಿರಿ ಅಂತೂ ಇದ್ದೇ ಇರುತ್ತೆ. ಸ್ಪೆಷಲಿ 5th ಮಂತಿಂದ ಅಂದರೆ ಮೇ ತಿಂಗಳಿಂದ. ಓಕೆ, ಸೊ ಇದನ್ನೆಲ್ಲ ಸ್ವಲ್ಪ ಓವರ್ಕಮ್ ಮಾಡಿ ಆದಷ್ಟು ಈಗ ನಾನು ಏನು ಹೇಳಿದ್ದೀನಿ ಆ ಕೀ ಪಾಯಿಂಟ್ಸ್ಗಳು ನಿಮಗೆ ರೆಸೊನೇಟ್ ಆಗ್ತಾಯಿದ್ರೆ, ಫಾರ್ ಎಕ್ಸಾಂಪಲ್, ಹೌದು ನಾನು ಸಾಲ ಮಾಡಿದ್ದೀನಿ ಅಥವಾ ನನಗೆ ಜಾಬ್ ಇಲ್ಲ, ಹೌದು ಎಸ್ ಜಾಬ್ ಯಾರು ಹುಡುಕ್ತಾ ಇದ್ದೀರಾ ಸಿಕ್ಕಂಗೆ ಆಗ್ಬಿಟ್ಟು ಅದು ಹೊರಟೋಗುವಂತಹ ಚಾನ್ಸಸ್ ಇದೆ, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಕಡಿಮೆ ಸ್ಯಾಲರಿ ಸಿಗುವಂತಹ ಕೆಲಸಗಳು ಬರೋ ಚಾನ್ಸಸ್ ಇದೆ. ಸೊ ಈ ರೀತಿ ಸಿಚುವೇಶನ್ಗಳು ನಿಮಗೆ ರೆಸೊನೇಟ್ ಆಗ್ತಾಯಿದ್ರೆ, ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗ್ತಾಯಿದ್ರೆ ಇವತ್ತೇ ಬುಕ್ಕು ಪೆನ್ನು ತೊಗೊಳ್ಳಿ. ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಬರ್ಕೊಂಡು ಪಾಸಿಟಿವ್ ಅಫರ್ಮೇಷನ್ಸನ್ನು ಬರೀರಿ ಅದ್ರ ಬಗ್ಗೆ. ಅಂದರೆ ಈಗ ನಾನು ಹೇಳಿದೆ ಫ್ಯಾಮಿಲಿಯಲ್ಲಿ ಕಾನ್ಫ್ಲಿಕ್ಟ್ ಆಗುತ್ತೆ ಅಂತ, ಐ ಆಮ್ ಹ್ಯಾಪಿಲಿ ಲಿವಿಂಗ್ ವಿತ್ ಮೈ ಫ್ಯಾಮಿಲಿ ಅಂತ 31ನೇ ತಾರೀಕು ಬರೀಬೇಕು. ದಯವಿಟ್ಟು ನನ್ನ ವೀಡಿಯೋನ ಫಾಲೋ ಮಾಡಿ. ಅವತ್ತಿನ ದಿನ ನಾನು ಕೆಲವು ಅಫರ್ಮೇಷನ್ಸ್ಗಳನ್ನು ಒಂದು ವಿಡಿಯೋ ಹಾಕ್ತೀನಿ 31ನೇ ತಾರೀಕು ಏನೇನೆಲ್ಲ ಮಾಡಬೇಕಂತ. ಅವತ್ತಿನ ದಿನ ಕೆಲವು ಅಫರ್ಮೇಷನ್ಸ್ಗಳನ್ನು ಕೊಡ್ತೀನಿ. ಆ ಅಫರ್ಮೇಷನ್ಸ್ಗಳನ್ನು ನಿಮ್ಮ ಜರ್ನಲ್ ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ಈ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಹ್ಯಾಪಿ ಫ್ಯಾಮಿಲಿಯಾಗಿ ಇಟ್ಕೊಳ್ಳಿ. ಹಾಗೆ ದುಡ್ಡಿನ ವಿಚಾರದಲ್ಲಿ ಸ್ವಿಚ್ ವರ್ಡ್ಸ್ಗಳನ್ನು ಹೇಳ್ಕೊಳ್ಳಿ, ಅಬಂಡೆನ್ಸ್ ಚೆಕ್ ಮಾಡ್ಕೊಳ್ಳಿ. ಎವ್ರಿಥಿಂಗ್ ಈಸ್ ಇನ್ ಮೈ ಚಾನಲ್. ನೀವು ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನು ಹೆಲ್ತ್ ಕಡೆಯೂ ಸ್ವಲ್ಪ ಗಮನ ಕೊಡಿ. ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು, ಆ ರೀತಿ ಮಾಡೋದ್ರಿಂದ ಜಾಸ್ತಿ ನಿಮಗೆ ಸ್ವಲ್ಪ ಸುಸ್ತು, ಆಯಾಸ ಈ ರೀತಿ ಆಗುವಂತಹ ಚಾನ್ಸಸ್ಗಳು ಭಾಳ ಇದೆ. ಇನ್ನು ಯಾರಾದರೂ ಪ್ರಾಪರ್ಟಿ ಮಾಡಬೇಕು ಅಥವಾ ಏನಾದರೂ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ತುಂಬ ಎಕ್ಸ್ಪೆನ್ಸಸ್ ಆಗುತ್ತೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸ್ಪೆಂಡ್ ಆಗೋಗುತ್ತೆ. ನೆಕ್ಸ್ಟ್ ಇಯರ್ ಓವರ್ ಆಲ್ ಹೇಳಬೇಕು ಅಂದರೆ ಸ್ವಲ್ಪ ಇಂಬ್ಯಾಲೆನ್ಸ್ಡ್ ಆಗಿ ಇದೆ. ಯಾರಿಗೆ ಡೆಸ್ಟಿನಿ ನಂಬರ್ 1 ಇದೆ ಅವ್ರಿಗೆ. ಸೊ ನಾನು ಹೇಳ್ದಂಗೆ ಕುಗ್ಗುವಂಥ ಅವಶ್ಯಕತೆ ಇಲ್ಲ, ಮುಂಚಿತವಾಗಲೇ ನಿಮಗೆ ಗೊತ್ತಾಗಿದೆ. ಸೊ ಹಾಗಾಗಿ ಅಡ್ವಾನ್ಸ್ಡಾಗಿ ನೀವು ಏನು ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಪ್ರೇಯರ್ಸ್ಗಳನ್ನು ಮಾಡಬೇಕು, ಜಾಸ್ತಿ ದೇವಸ್ಥಾನಗಳಿಗೆ ವಿಸಿಟ್ ಕೊಡಬೇಕು. ಓಕೆ, ನಿಮ್ಮ ಇಷ್ಟ ದೇವರು ಬೇಡ, ಎಲ್ಲೂ ನಿಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಮನೇಲೇ ಕೂತು ಯೂನಿವರ್ಸ್ಗೆ ಪ್ರೇ ಮಾಡ್ಕೊಳ್ಳಿ. ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ಹೇಳ್ಕೊತಾ ಇರಿ. ಐ ಆಮ್ ವೆಲ್ದಿ, ಐ ಆಮ್ ಹ್ಯಾಪಿ, ಐ ಆಮ್ ರಿಚ್, ಐ ಆಮ್ ಹ್ಯಾಪಿ ವಿತ್ ಮೈ ಫ್ಯಾಮಿಲಿ, ಎವ್ರಿ ಒನ್ ಲವ್ಸ್ ಮೀ, ಮನಿ ಲವ್ಸ್ ಮೀ. ಈ ರೀತಿ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ಹೇಳ್ಕೊತಾ ಇರಿ. ಓಕೆ, ಥ್ಯಾಂಕ್ ಯು. ಡೆಸ್ಟಿನಿ ನಂಬರ್ 2 ಯಾರೆಲ್ಲ ಡೆಸ್ಟಿನಿ ನಂಬರ್ 2 ಇದೆ ಅವ್ರಿಗೆ ನೋಡೋಣ 2025 ಹೇಗಿದೆ ಅಂತ ಗೈಡೆನ್ಸ್ ನೋಡೋಣ. ಓಕೆ, ಈ ಕಾರ್ಡ್ಸ್ಗಳನ್ನೆಲ್ಲ ತೆಗೆದಿಟ್ಬಿಡ್ತೀನಿ. Queen of Pentacles. Oh, Queen of Pentacles, Queen of Swords, Seven of Swords. Okay. ತುಂಬ ಜನ ಹೆಣ್ಮಕ್ಳಿದ್ದೀರಾ ಅಂತ ಅನ್ಕೋತೀನಿ. ಈ ಡೆಸ್ಟಿನಿ ನಂಬರ್ 2 ಸ್ಪೆಷಲಿ ತುಂಬ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ಅನಿಸುತ್ತೆ, ಅಥವಾ ಹುಡುಗರು ಯಾರಾದರೂ ನೋಡ್ತಾ ಇದ್ದರೆ ಸ್ವಲ್ಪ ಹುಡುಗಿರ ವಿಚಾರದಲ್ಲಿ ಮೋಸ ಹೋಗಿದ್ದೀರಾ ಅಂತ ಕೂಡ ಅನಿಸ್ತಾ ಇದೆ. ನಿಮ್ಮ 2025 ಹೇಗಿರುತ್ತೆ ಅನ್ನೋದಾದರೆ, ಐ ಕ್ಯಾನ್ ರಿಯಲಿ ಸೇ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಒಳ್ಳೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬರೋದಿದೆ. ನಿಮ್ದು ಏನೇ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೂ ಕೂಡ ಸಾರ್ಟ್ ಔಟ್ ಆಗುತ್ತೆ. ಆ್ಯಂಡ್ ಎಸ್, ಚೀಟಿಂಗ್ ಆಗೋಕ್ಕೂ ಚಾನ್ಸಸ್ ಕೂಡ ಹೈ ಇದೆ. ಓಕೆ, ಯಾರಾದರೂ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಕೆಲಸ ಕೊಡಿಸ್ತೀನಿ ಅಂದರೆ ದಯವಿಟ್ಟು ಕೊಡಬೇಡಿ, ದಯವಿಟ್ಟು ದುಡ್ಡು ಕೊಡಬೇಡಿ. ಓಕೆ, ಆ್ಯಂಡ್ ಯಾರಾದರೂ ಬಿಸ್ನೆಸ್ ಈ ರೀತಿ ಇದೆ, ಚೈನ್ ಲಿಂಕ್ ಬಿಸ್ನೆಸ್ ಇದೆ, ಅದಿದೆ ಇದಿದೆ, ಅಲ್ಲಿಗೆ ಹಾಕಬೇಕು ದುಡ್ಡು, ಇಲ್ಲಿಗೆ ಹಾಕಬೇಕು ದುಡ್ಡು, ನೋ, ಡೋಂಟ್ ಗಿವ್, ಕೊಡಬೇಡಿ. ಓಕೆ, ಸೊ ಇದು ವೆರಿ ಜನರಲ್ ಗೈಡೆನ್ಸ್. ಪರ್ಸ್ನಲಿ ನಿಮಗೆ ಗೈಡೆನ್ಸ್ ಬೇಕಂದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಇನ್ನೂ ಒಂದು, ತುಂಬ ಚೀಟ್ ಆಗುವಂತಹ ಚಾನ್ಸಸ್ ಭಾಳ ಇದೆ. ಓಕೆ, ಎಲ್ಲ ಸ್ಟೆಬಿಲಿಟಿ ಇದೆ ನಿಮಗೆ, ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ, ಪರ್ಸ್ನಲ್ ಲೈಫ್ ಕೂಡ ಸ್ಟೇಬಲ್ ಆಗುತ್ತೆ. ಇನ್ನು ಹೆಲ್ತ್ ವಿಚಾರಕ್ಕೆ ಬಂದರೆ ಹೆಲ್ತ್ ವಿಚಾರದಲ್ಲೂ ನೀವು ಸ್ವಲ್ಪ ಸ್ಟೆಬಿಲಿಟಿನ ಕಾಣ್ತೀರಾ. ಏನಾದರೂ ಪರ್ಚೇಸ್ ಮಾಡಬೇಕು,
ಏನಾದರೂ ಲೈಕ್ ಅಸೆಟ್ಟೋ ಇಲ್ಲ ವೆಹಿಕಲ್ಲು ಅಥವಾ ಸಣ್ಣ ಪುಟ್ಟ ಗೋಲ್ಡೋ ಏನೋ ಪರ್ಚೇಸ್ ಮಾಡಬೇಕಂದ್ರೆ ಅದು ಸಕ್ಸಸ್ಫುಲ್ ಆಗುತ್ತೆ ನಿಮಗೆ. ಆದರೆ ಎಲ್ಲೋ ಒಂದು ಕಡೆ ಮೋಸ ಹೋಗುವಂಥ ಚಾನ್ಸಸ್ಸು ಭಾಳ ಇದೆ. ಸೊ ಹುಷಾರಾಗಿರಿ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಮದುವೆ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ಅಥವಾ ಮದುವೆ ಆಗಬೇಕು 2025 ಅಂತ ಇದ್ದರೆ ಆ ಹುಡುಗನ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಚೀಟಿಂಗ್ ಆಗುವಂತಹ ಏನೋ ಅವಕಾಶಗಳು ತುಂಬ ಇದೆ. ಓಕೆ, ಸೊ ಅದ್ರ ಬಗ್ಗೆ ಜಾಸ್ತಿ ಕೇರನ್ನು ಕೊಡಿ. ಇನ್ನು ನಿಮಗೆ ಯಾವುದೇ ಹಣ ರಿಟರ್ನ್ ಬರಬೇಕಿತ್ತು ಅಥವಾ ನೀವು ಒಂದು ಒಳ್ಳೆ ಕೆಲಸ ನೋಡ್ತಿದ್ರಾ ಅಥವಾ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರಾ ಅಂದರೆ 2025 ಇಸ್ ವೆರಿ ಗುಡ್ ಫಾರ್ ಯು. 100% ನೀವು ಅದನ್ನು ಸ್ಟಾರ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀವೇ ಒಂಥರ ಲೀಡರ್ಶಿಪ್ ಅಥವಾ ನಿಮ್ಮ ಬಿಸ್ನೆಸ್ಗೆ ನೀವೇ ಓನರ್ ಥರ ಇದ್ದೀರಾ. ಪಾರ್ಟ್ನರ್ಶಿಪ್ ಮೇಲೆ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಒಂದು ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ಕೊಟ್ಕೊಳ್ಳಿ. ಸ್ವಲ್ಪ ಎಲ್ಲೋ ಒಂದು ಕಡೆ ಹೆಲ್ತ್ ರಿಲೇಟೆಡ್ ಸ್ಪೆಂಡಿಂಗ್ಸ್ ಕಾಣಿಸ್ತಾ ಇದೆ, ಬಟ್ ದಟ್ ಇಸ್ ಫೈನ್, ಅಷ್ಟು ಮೇಜರ್ ಅಂತ ಏನಿಲ್ಲ. ಸೊ ಅಲ್ಲಿ ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ಯಾರಾದರೂ ನಿಮ್ಮ ಲೈಫಿಗೆ ಮತ್ತೆ ವಾಪಸ್ ಬರ್ತೀನಿ ನಾನು ಸೇರಿ ಹೋಗ್ಬಿಟ್ಟೆ ಅಂತ ಏನಾದರೂ ಬಂದರೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಆ ವ್ಯಕ್ತಿ ಬಗ್ಗೆ ನಿಜವಾಗ್ಲೂ ಟ್ರೂ ಆಗಿಯೇ ನನ್ನ ಲೈಫಿಗೆ ಎಂಟ್ರ್ ಆಗಿದ್ದಾರಾ ಅಥವಾ ಸುಮ್ಮನೆ ಏನೋ ಹೇಳ್ಕೊಂಡು ಬಂದು ಮೋಸ ಮಾಡೋಕ್ಕೆ ಬರ್ತಿದ್ದಾರಾ. ಜಸ್ಟ್ ಕೀಪ್ ಎನ್ ಐ ಆನ್ ದ್ಯಾಟ್. ಓಕೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆ್ಯಂಡ್ ಯಾರಾದರೂ ದುಡ್ಡು ಕೇಳಿದ್ರೆ ದಯವಿಟ್ಟು ಕೊಡಬೇಡಿ, ಅಥವಾ ಯಾರಾದರೂ ಈ ಪರವಾಗಿಲ್ಲ ಇಟ್ಕೋ ಆಮೇಲೆ ಕೊಡಂತೆ ನಿನಗೆ ಕಷ್ಟ ಇದೆ ಅಂತ ಕೊಟ್ಟರೆ ದಯವಿಟ್ಟು ಇಸ್ಕೋಬೇಡಿ. ಎರಡರಲ್ಲೂ ಮೋಸ ಆಗುವಂತಹ ಸಾಧ್ಯತೆಗಳು ಭಾಳ ಇದೆ. ಓಕೆ, ಸೊ ಮೋಸ ಆಗದೆ ಇರೋ ಥರ ಹೇಗೆ ತಡಿಬೇಕು ಅಂದರೆ ಆರ್ಕೆಂಜಲ್ ಮೈಕಲ್ ಅವರನ್ನು ಯಾವಾಗಲೂ ಬೇಡ್ಕೋತಾ ಇರಿ. ಹಾಗೆ ನಿಮಗೆ ಯಾವುದೇ ಒಂಥರ ಲೈಕ್ ಅನುಮಾನಾಸ್ಪದ ವ್ಯಕ್ತಿ ಬಂದು ಹೆಲ್ಪ್ ಮಾಡ್ತೀನಿ ಅಥವಾ ಏನೋ ಇದಕ್ಕಿದ್ದಂಗೆ ಇಷ್ಟು ದಿನ ಅವ್ರು ನಿಮ್ಮನ್ನು ಮಾತೇ ಆಡಿಸಿರೋದಿಲ್ಲ, ಅವ್ರು ಸಡನ್ನಾಗಿ ಬಂದುಬಿಟ್ಟು ನಿಮ್ಮ ಹತ್ರ ನಾನು ನಿನಗೆ ಹೆಲ್ಪ್ ಮಾಡೋಕೆ ರೆಡಿ ಇದ್ದೀನಿ ಅಥವಾ ಇಲ್ಲಿ ನೋಡು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು ಹಾಗೆ ಹಿಂಗೆ ಅಂತ ಹೇಳಿದ್ರೆ, ಅದು ಆಲ್ದೋ ನಿಮಗೆ ಆ ಇನ್ವೆಸ್ಟ್ಮೆಂಟ್ ಸರಿ ಅನಿಸಿದ್ರು ಕೂಡ ವ್ಯಕ್ತಿನ ನಂಬೇಡಿ. ಸೊ ಅಂಥ ಟೈಮಲ್ಲಿ ಅನ್ಮಾಸ್ಕ್ ಅನ್ನುವಂತಹ ಸ್ವಿಚ್ ವರ್ಡನ್ನು ಬಳಸಿ ಒಂದು 24 hours ಒಳಗೆ, ಆಲ್ಮೋಸ್ಟ್ ಒಂದು 24 hours ಒಳಗೆ ಅವ್ರ ನಿಜವಾದ ಮುಖ ಗೊತ್ತಾಗ್ಬಿಡತ್ತೆ. ಓಕೆ, ಸೊ ಅದನ್ನು ಮಾಡಿಸ್ಬೋದು. ಇನ್ನು ಆರ್ಕೆಂಜಲ್ ಮೈಕಲ್ ಬಗ್ಗೆ ನಾನು ಹೇಳಿದ್ನಲ್ವ, ಸೊ ನಿಮಗೆ ಪ್ರೊಟೆಕ್ಷನ್ ಅಂತ ಹೇಳಿ ಆರ್ಕೆಂಜಲ್ ಮೈಕಲ್ಗೆ ಬೇಡ್ಕೋಬೋದು. ಏನಿಲ್ಲ, ಜಸ್ಟ್ ಆರ್ಕೆಂಜಲ್ ಮೈಕಲ್ ಪ್ಲೀಸ್ ಪ್ರೊಟೆಕ್ಟ್ ಮೀ ಇಷ್ಟು ಹೇಳಿದ್ರೆ ಸಾಕು, ಭಕ್ತಿಯಿಂದ ಅವ್ರು 100% ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಓಕೆ, ಎಸ್, ಡೆಸ್ಟಿನಿ ನಂಬರ್ 2 ಸೂಪರ್ ತುಂಬ ಚೆನ್ನಾಗಿದೆ. ಪ್ಲೀಸ್ ಗೋ ಹೆಡ್. ನೀವೇನು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಸಾಧಿಸ್ತೀರಾ, ಆದರೆ ಹುಷಾರಾಗಿರಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಸೊ ಯಾರೆಲ್ಲ ಡೆಸ್ಟಿನಿ ನಂಬರ್ 3 ಇದ್ದೀರಾ ಅವ್ರಿಗೆ ಈ ರೀಡಿಂಗ್ ನೋಡೋಣ. ನಿಮ್ಮ 2025 ಹೇಗೆ ಇರುತ್ತೆ ಅನ್ನೋದು. ನಾನು ಒಂದು 4 ಕಾರ್ಡನ್ನು ಪಿಕ್ ಮಾಡ್ತೀನಿ. ಓಕೆ, ಎಸ್. ಸೊ ಟೆವರ್, Queen of Cups, Death card, Page of Swords. Okay. Yes, 2025 ಅಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿ ತಪ್ಪಿದ್ದಲ್ಲ. ಟವರ್ ಕಾರ್ಡ್ ಬಂದಿರೋದ್ರಿಂದ ಅದೇ ಸೇಮ್ ಕ್ಲಾಶಸ್, ಅದೇ ಡಿಸ್ಟರ್ಬೆನ್ಸ್, ಅದೇ ಮಾನಸಿಕ ಹಿಂಸೆ, ನೆಮ್ಮದಿ ಇಲ್ಲದೆ ಇರೋ ಥರದ್ದು 2025 ಕಾಣಿಸ್ತಾ ಇದೆ. ಆ್ಯಂಡ್ ಡೆತ್ ಕಾರ್ಡ್ ಈಸ್ ಸಮಥಿಂಗ್ ಲೈಕ್ 2024 ನಿಮಗೆ ಯಾವ ಕೆಲಸ ಆಗಿಲ್ಲ ಅದು ಪರ್ಮನೆಂಟಾಗಿ ಹೊರಟೋಗ್ಬಿಡುತ್ತೆ, ಹೊಸ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಒಳ್ಳೆ ಪ್ರೊಫೈಲ್ಗಳು ಅಥವಾ ಒಳ್ಳೆ ಪ್ರಪೋಸಲ್ಗಳು ಅಥವಾ ಒಳ್ಳೆ ಆಪರ್ಚುನಿಟೀಸು ಬರುತ್ತೆ ಅಂತ ಹೇಳ್ಬೋದು. ಓಕೆ, ಆದರೆ ನೀವು ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಆಗಿ ಹೋರಾಡಬೇಕು. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂದ್ಕೊಂಡು ಮುಂದೆ ಹೋಗಬೇಕು. ಮಾನಸಿಕವಾಗಿ ಕುಗ್ಗೋದು, ಬೇರೆಯವ್ರಿಗೆ ಸಿಗ್ತಾ ಇದೆ ನನಗೆ ಯಾಕೆ ಸಿಗ್ತಿಲ್ಲ, ನಾನೆಷ್ಟೇ ಇದನ್ನು ಮಾಡಿದ್ರು ಅದು ಯಾಕೆ ನನಗೆ ದಕ್ಕಲ್ಲ, ನನಗೆ ಅದೇ ಬೇಕು ಅನ್ನೋ ಹಠ ಬೇಡ. ಓಕೆ, ಇಟ್ಸ್ ಅ ವೆರಿ ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಹಾಗೆ ನಿಮಗೆ ಸಿಕ್ಕಾಪಟ್ಟೆ ತಲೆನೋವು, ಮೈಕೈ ನೋವು, ಈ ರೀತಿಯೆಲ್ಲ ಇಶ್ಯೂಸ್ಗಳು ಕಾಣಿಸೋ ಅಂತಹ ಚಾನ್ಸಸ್ ಹೈ ಇದೆ. ಸ್ವಲ್ಪ ಎಕ್ಸ್ಪೆನ್ಸಸ್ ಇರುತ್ತೆ ನಿಮಗೆ. ಇನ್ನು ದುಡ್ಡಿನ ವಿಚಾರದಲ್ಲಿ ಯಾರಾದರೂ ನಿಮಗೆ ದುಡ್ಡು ಕೊಡಬೇಕು ಅಥವಾ ನೀವೇ ಇನ್ನೊಬ್ರಿಗೆ ದುಡ್ಡು ಕೊಡಬೇಕು ಅಂದರೆ ಗಲಾಟೆಗಳಾಗೋ ಚಾನ್ಸ್ ಕೂಡ ಇದೆ. ಅಷ್ಟು ದುಡ್ಡಿನ ಮ್ಯಾಟ್ರಲ್ಲೂ ಕೂಡ ನಿಮಗೆ ದಕ್ಕಲ್ಲ. ಬಟ್
ವಿನ್ ಆಗ್ತೀರಾ ಇನ್ ದ ಸೆನ್ಸ್ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಜಾಬ್ ತೊಗೋಬೇಕು ಅಂತ ಇದ್ದೀರಾ ಅಂದರೆ ದೇರ್ ಆರ್ ಗುಡ್ ಚಾನ್ಸಸ್. ಆದರೆ ಅಲ್ಲಿ ಹೋಗಿದಂತಹ ಜಾಗದಲ್ಲಿ ಕಿರಿಕಿರಿ ಇರುವಂತಹ ಸಾಧ್ಯತೆಗಳು ಇದೆ. ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ. ಆ ಆಪರ್ಚುನಿಟೀಸ್ಗೋಸ್ಕರ ನೀವು ಸ್ಟ್ರಗಲ್ ಪಡಲೇಬೇಕು. ಈಗ ಆಪರ್ಚುನಿಟಿ ಬಂದ ತಕ್ಷಣ ನಿಮಗೆ ಈಸಿಯಾಗಿ ಅದು ಸಿಕ್ಬಿಡುತ್ತೆ ಅಂತ ನಾನು ಹೇಳಲ್ಲ. ಅಲ್ಲಿ ಸ್ವಲ್ಪ ನಿಮ್ಮ ಎಫರ್ಟ್ ಬೇಕಾಗುತ್ತೆ. ಸೊ ಎಫರ್ಟ್ ಹಾಕಿ ಹೋದರೂ ಕೂಡ ಅಲ್ಲಿ ಮಾನಸಿಕ ಕಿರಿಕಿರಿ ಇರುತ್ತೆ. ಆದ್ರೂ ನೀವು ಓವರ್ಕಮ್ ಮಾಡುವಷ್ಟು ಸ್ಟ್ರಾಂಗ್ ಮೆಂಟ್ಯಾಲಿಟಿನ ಬೆಳೆಸ್ಕೋಬೇಕು. ಓಕೆ, ಇಟ್ಸ್ ಆಲ್ ಅಬೌಟ್ ಬೀಯಿಂಗ್ ವೆರಿ ವೆರಿ ಸ್ಟ್ರಾಂಗ್. ಸೊ ಮುಂದಿನ ವರ್ಷ ನಮಗೆ ಮಂಗಳನ ವರ್ಷ ಆಗಿರುತ್ತೆ. ಮಂಗಳನ ವರ್ಷದಲ್ಲಿ ನಮಗೆ ಮೈಂಡ್ ಸೆಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮೈಂಡ್ ಸೆಟ್ಟನ್ನು ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ, ಪಾಸಿಟಿವ್ ಆಗಿ ಇಟ್ಕೊಂಡ್ರೆ, ಹೌದಾ ಇದಾ ಓಕೆ ರಿಯಾಲಿಟಿನ ಎಕ್ಸೆಪ್ಟ್ ಮಾಡಿಕೊಂಡು ಅದ್ರ ಮೇಲೆ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ 100% ನೀವು ಸಕ್ಸಸ್ಸನ್ನು ಕಾಣ್ತೀರಾ ಅಂತ ಹೇಳಬಹುದು. ಸೊ ಇಷ್ಟೆಲ್ಲ ಕಿರಿಕಿರಿ ಇದೆ, ಹೇಗಪ್ಪ ಮತ್ತು ನಮ್ಮದು ಮುಂದಿನ ವರ್ಷ ಅಂದರೆ ಯು ಡೋಂಟ್ ಹ್ಯಾವ್ ಟು ವರಿ. ಸ್ವಿಚ್ ವರ್ಡ್ಸ್ಗಳನ್ನು ಹೇಳ್ಕೊಳ್ಳಿ, ಗುಡ್ ನ್ಯೂಸ್ ಸ್ವಿಚ್ ವರ್ಡ್ ಹೇಳ್ಕೊಳ್ಳಿ, ಎಲ್ಲ ನಿಮಗೆ ನಂದು ಚಾನಲ್ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ಯೂಸ್ ಮಾಡ್ಕೋಬೋದು. ಹಾಗೆ 31ನೇ ತಾರೀಕು ನಾವೇನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಮಾಡ್ತೀವಲ್ವ, ಅವತ್ತಿನ ದಿನ ನೀವು ಎಲ್ಲ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ಬರೀರಿ. ಫಾರ್ ಎಕ್ಸಾಂಪಲ್, ನನಗೆ ಒಳ್ಳೆ ಜಾಬ್ ಸಿಕ್ಕಿದೆ, ತುಂಬ ಹೈ ಪೇಯ್ಡ್ ಜಾಬ್ ಸಿಕ್ಕಿದೆ, ನಾನು ಅಂದ್ಕೊಂಡಂಥ ವ್ಯಕ್ತಿ ಜೊತೆ ನಾನು ಇವಾಗ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ, ಆ್ಯಂಡ್ ನನಗೆ ಒಳ್ಳೆ ಬ್ಯೂಟಿಫುಲ್ ಆಪರ್ಚುನಿಟೀಸ್ ಬರ್ತಿದೆ, ತುಂಬ ಈಸಿಯಾಗಿ ನಾನು ಕೆಲಸನ ತೊಗೋತಾ ಇದ್ದೀನಿ, ಒಳ್ಳೆ ಸ್ಯಾಲ್ರಿ ಸಿಕ್ಕಿದೆ. ಈ ರೀತಿ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ಬರೆದು ಲೆಟ್ ಗೋ ಮಾಡಿ. ದಯವಿಟ್ಟು ತುಂಬ ಹೋಲ್ಡ್ ಮಾಡ್ತೀರಾ ಅನಿಸುತ್ತೆ. ಡೆಸ್ಟಿನಿ ನಂಬರ್ 3 ತುಂಬ ಹೋಲ್ಡ್ ಮಾಡ್ತೀರಾ ಅನಿಸುತ್ತೆ ಕೆಲವು ವಿಚಾರಗಳನ್ನು. ಈಗ ಏನೋ ಒಂದು ಅಂದ್ಕೊಂಡಿರ್ತೀರೋ, ಆಗಿದೆಯಾ ಅಲ್ವಾ, ಲೈಕ್ ಟೂ ಮಚ್ ಆಫ್ ಥಿಂಕಿಂಗ್ ಅಬೌಟ್ ದ್ಯಾಟ್. ಯಾವಾಗಲೂ ಅದನ್ನೇ ಆಗಿದೆಯಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ. ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೆಗೆಟಿವ್ ಥಾಟ್ಸ್, ಬೇಸಿಕಲಿ ನೆಗೆಟಿವ್ ಥಾಟ್ಸ್ ಮೇಲೆ ವರ್ಕ್ ಮಾಡಿ. ನೆಗೆಟಿವ್ ಥಾಟ್ಸ್ ತೆಗೆದು ಹಾಕಬೇಕು ಅಂತಲೇ ಒಂದು ವೀಡಿಯೋನ ಹಾಕಿದ್ದೀನಿ. ಅದೆಲ್ಲ ನಿಮಗೆ ಸ್ವಿಚ್ ವರ್ಡ್ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ದಯವಿಟ್ಟು ಒಂದ್ಸಲ ಪ್ಲೇ ಲಿಸ್ಟನ್ನು ಜಾಲಾಡಿಬಿಡಿ. ಅಲ್ಲಿ ನಿಮಗೆ ಎಲ್ಲ ಥರದ ರೆಮಿಡೀಸ್ ಸಿಗುತ್ತೆ. ಓಕೆ, ಸೊ 2025 ನಿಮ್ಮ ಮೈಂಡ್ ಸೆಟ್ ಅಷ್ಟೇ ನಾನು ಹೇಳೋದು. ಕೆಲಸಗಳಾಗುತ್ತೆ ಹೌದು, ಸ್ಟ್ರಗಲ್ ಇರುತ್ತೆ ಹೌದು, ಅದನ್ನು ಸ್ಟ್ರಾಂಗಾಗಿ ಓವರ್ಕಮ್ ಮಾಡಿದ್ರೆ 100% ಸಕ್ಸಸ್ ಇದೆ. ಆಲ್ ದಿ ಬೆಸ್ಟ್.